ಇವತ್ತಿನ ವಿಡಿಯೋಲಿ ಸೀರೆಯಿಂದ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದು ಬಂದು ಸ್ಯಾರಿ, ಓಕೆನಾ. ಇದರಲ್ಲೇ ನಾನು ಗೌನ್ನ ಸ್ಟಿಚ್ ಮಾಡ್ತಾ ಇರೋದು. ಇದು ಬಂದು ಲೈನಿಂಗು, ನಾನು ಪಾಲಿಸ್ಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಾಟನ್ ಕೂಡ ತಗೋಬೋದು. ಮತ್ತು ಈ ಲೈನಿಂಗು ನಾನಿಲ್ಲಿ ತೊಗೊಂಡಿರೋದು 2.25 ಮೀಟ್ರು. ಕಾಮನ್ ಆಗಿ ಗೌನ್ ಸ್ಟಿಚ್ ಮಾಡೋಕ್ಕೆ 2.5 ಮೀಟ್ರಿಂದ 3 ಮೀಟ್ರ್ 3.5 ಮೀಟ್ರ್ ತನಕನೂ ತೊಗೋಬೋದು. ಇಲ್ಲಿ ನಾನು 2.25 ಮೀಟ್ರನ್ನ ತೊಗೊಂಡಿದ್ದೀನಿ. ನಿಮ್ಮದು ಸೈಜ್ ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಲೈನಿಂಗ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ಸ್ಟಿಚ್ ಮಾಡ್ತಿರೋ ಗೌನು ಮೀಡಿಯಮ್ ಸೈಜಿಂದ ಸ್ವಲ್ಪ ಲಾರ್ಜ್ ಸೈಜ್ ಅಂತಾನೆ ಹೇಳ್ಬೋದು. ಚೆಸ್ಟ್ ಫುಲ್ ರೌಂಡ್ ಬಂದು 40 ಬರುತ್ತೆ. ಈ ಒಂದು ಮೆಷರ್ಮೆಂಟ್ಗೆ 2.25 3 ಮೀಟ್ರ್ ಸಾಕಾಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಮೆಷರ್ಮೆಂಟ್ ಅಂದರೆ ಇನ್ನೂ ಒಂದು ಅರ್ಧ ಮೀಟ್ರ್ 1 ಮೀಟ್ರ್ ಜಾಸ್ತಿ ತಗೊಳ್ಳಿ. ಬಿಗಿನರ್ಸ್ಗೆ ಯಾವ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ನಾನು ಇಲ್ಲಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಅಡ್ಡಡ್ಡ ಇರೋದು 2.25 ಮೀಟ್ರು ಆಯಿತಾ. 2.25 ಮೀಟ್ರ್ ಆಗಲ್ಲ. ಇದನ್ನು ನಾನು ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿದ್ದೀನಿ. ಈಗ ಇದು ಡಬಲ್ ಲೇಯರ್ ಇದೆ. ಇದರಲ್ಲಿ ನಾನು 1/4 ಮೀಟ್ರ್ ಅಂದರೆ 75 ಸೆಂಟಿಮೀಟರ್ನ ಟಾಪ್ ಪಾರ್ಟ್ಗೆ ಮತ್ತು ಸ್ಲೀವ್ಸ್ಗೆ ಕಟ್ ಮಾಡೋಕ್ಕೆ ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇನ್ನು 2 ಮೀಟ್ರ್ ಇದಲ್ಲ, ಇದನ್ನು ಬಾಟಮ್ ಪಾರ್ಟ್ಗೆ ನಾವು ಯೂಸ್ ಮಾಡ್ಕೊಳ್ಳೋಣ. ಅಂದರೆ ಕೆಳಗಡೆ ಲಂಗಕ್ಕೆ ನಾವು ಲೈನಿಂಗ್ ಹಾಕೋಕ್ಕೆ ಯೂಸ್ ಮಾಡ್ಕೊಳ್ಳೋಣ ಈ 2 ಮೀಟ್ರನ್ನ. ಈ ಗೌನ್ಗೆ ನಾನು ಸ್ಲೀವ್ಸ್ಗೆ ಬಫ್ ಇಡ್ತಾ ಇದ್ದೀನಿ. ಬಫ್ ಇಡೋಕ್ಕೆ ಬಟ್ಟೆ ಜಾಸ್ತಿ ಬೇಕಾಗಿರೋದ್ರಿಂದ 75 ಸೆಂಟಿಮೀಟ್ರ್ ತೊಗೋತಿದ್ದೀನಿ. ಇಲ್ಲ ಅಂದರೆ ಇದಕ್ಕಿಂತ ಕಡಿಮೆ ತೊಗೊಂಡ್ರು ನಡೆಯುತ್ತೆ, ನೀವೇನಾದರೂ ನಾರ್ಮಲ್ ಸ್ಲೀವ್ಸ್ನ ಇಡ್ತಾ ಇದ್ರೆ. ಈಗ ಇದನ್ನು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇದರಲ್ಲೇನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಈ 2 ಮೀಟ್ರನ್ನ ಸೆಪ್ರೇಟಾಗಿ ಹಾಗೆ ಎತ್ ಮಾಡೋಣ. ನಾನು ಬಾಟಮ್ ಪಾರ್ಟ್ಗೆ ಲೈನಿಂಗ್ ಹಾಕೋಕ್ಕೆ ಕಟಿಂಗ್ ಮಾಡುವಾಗ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಈ 1/4 ಮೀಟ್ರ್ ಏನಿದೆ ಇದನ್ನು ಡಬಲ್ ಲೇಯರ್ ಇತ್ತಲ್ವಾ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನೋಡಿ. ಇದು ಲಾಕ್ ಆಗಿರೋ ಸೈಡು, ಈ ಸೈಡು ಮತ್ತು ಆ ಸೈಡು ಕಟ್ ಮಾಡಿರೋದು. ಈ ಲಾಕ್ ಆಗಿರೋ ಸೈಡಿಂದಾನೇ ನಾವು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಕೆಳಗಡೆ ಮತ್ತೆ ಮೇಲ್ಗಡೆ ಎರಡರಿಂದ ನಮಗೆ ಟಾಪ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ಸಾಕಾಗುತ್ತೆ ಬಟ್ಟೆ. ಇನ್ನು ಈ ಸೈಡ್ ಇದೆ ಅಲ್ಲ, ಇದನ್ನ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡೋಣ. ನಾನು ಆಗ್ಲೇ ಹೇಳ್ದಂಗೆ ಇಷ್ಟು ಬಟ್ಟೆ ಸ್ಲೀವ್ಸ್ಗೆ ಬೇಕಾಗಿಲ್ಲ, ಆದರೆ ಇದು ಪಫ್ ಇಡ್ತಾ ಇರೋದ್ರಿಂದ ಬಟ್ಟೆ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನಾನು ಇಲ್ಲಿ ಇಷ್ಟು ಬಟ್ಟೆನ ಕಟ್ ಮಾಡ್ಕೊತಾ ಇರೋದು. ಇಲ್ಲಾಂದ್ರೆ ನೀವು 1/4 ಮೀಟ್ರ್ ಬದಲು 65 ಸೆಂಟಿಮೀಟ್ರ್ ಅಥವಾ 70 ಸೆಂಟಿಮೀಟ್ರ್ ತಗೊಂಡ್ರು ಸಾಕಾಗುತ್ತೆ. ಬಿಡ್ತನ್ನ ನಾನು ತೋರಿಸ್ಬಿಡ್ತೀನಿ. ಚೆಸ್ಟ್ ಮೆಷರ್ಮೆಂಟ್ ನಾನು ಆಗಲೇ ಹೇಳಿದೆ ಅಲ್ವಾ, 40 ಸೈಜ್ ಬರುತ್ತೆ ಫುಲ್ ರೌಂಡು ಅಂತ. ಅದನ್ನು 4 ಭಾಗ ಮಾಡಿದ್ರೆ 10 ಬರುತ್ತೆ. 10ಗೆ ನಾನಿಲ್ಲಿ 2.5 ಇಂಚಿಂದ 2.5 ಇಂಚು ಸಾಕು. ಅಂದರೆ 2.5 ಇಂಚನ್ನ ಆ್ಯಡ್ ಮಾಡಿ ನಾನಿಲ್ಲಿ 12.5 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿರೋದು. ಈಗ ಇದನ್ನು ಕಟ್ ಮಾಡ್ಕೊಬಿಡೋಣ. ಈಗ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಈ ರೀತಿ ಸೆಂಟರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋತೀನಿ. ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಎರಡು ಕೂಡ ಒಟ್ಟಿಗೆ ಕಟಿಂಗ್ ಆಗುತ್ತೆ. ಲೆಂತ್ ನಾನಿಲ್ಲಿ ರೆಡಿ 13 ಇಂಚ್ನ ಇಡ್ತಾ ಇದ್ದೀನಿ. ರೆಡಿ 13 ಬೇಕಂದ್ರೆ ಅದಕ್ಕೆ 1 ಇಂಚ್ನ ನಾವು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕಾಗುತ್ತೆ. ಸೇಮ್ ಬ್ಲೌಸ್ಗೆ ಯಾವ ರೀತಿ ಇಡ್ತೀವಲ್ವಾ ಅದೇ ರೀತಿ. ಸೊ 13ಗೆ 1 ಇಂಚ್ನ ಆ್ಯಡ್ ಮಾಡಿ ನಾನಿಲ್ಲಿ 14 ಇಂಚಸ್ನ ತಗೋತಾ ಇದ್ದೀನಿ. ಮೇಲ್ಗಡೆನೂ ಅಷ್ಟೇ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ವಾ ಆ ಸ್ಟಿಚಿಂಗ್ ಮಾರ್ಜಿನ್ ಇದು. ಟೋಟಲ್ ಶೋಲ್ಡರ್ ನಾನಿಲ್ಲಿ 6.5 ಇಂಚ್ ತಗೋತಾ ಇದ್ದೀನಿ. ನಿಮಗೆ ಇಷ್ಟು ಬ್ರಾಡ್ ಬೇಡ ಅಂದರೆ ನೀವು ಇದಕ್ಕಿಂತ ಕಡಿಮೆ ಕೂಡ ಮಾಡ್ಕೋಬೋದು. ಬಟ್ ಗೌನ್ಗೆಲ್ಲ ಡೀಪಾಗಿ ಬ್ರಾಡಾಗಿದ್ರೇ ಇವಾಗ ಎಲ್ಲರೂ ಇಷ್ಟಪಡೋದು. ಹಾಗಾಗಿ 6.5 ಇಂಚ್ ತಗೋತಾ ಇದ್ದೀನಿ. ಇನ್ನು ಆರ್ಮೋಲ್ ಬಂದು ಮೇಲ್ಗಡೆ ಬಟ್ಟೆ ತುದಿಯಿಂದನೇ 6 ಇಂಚ್ನ ತಗೋತಾ ಇದ್ದೀನಿ. ಚೆಸ್ಟ್ ಮೆಷರ್ಮೆಂಟ್ ಬಂದು 10 ಇಂಚ್ ಬರುತ್ತೆ. ನೀವು ಈ ಒಂದು ಮೆಷರ್ಮೆಂಟ್ಗಳನ್ನ ಆಲ್ರೆಡಿ ಸ್ಟಿಚ್ ಮಾಡಿರೋಂಥ ಗೌನ್ ಅಥವಾ ಅಂಬ್ರೆಲಾ ಕಟ್ ಟಾಪ್ಸ್ ಇದ್ದರೆ ಅದರಿಂದ ಕೂಡ ತಗೋಬೋದು. ವೇಸ್ಟ್ ಮೆಷರ್ಮೆಂಟ್ ಬಂದು ಇಲ್ಲಿ ನಾನು 8.5 ಇಂಚ್ ಕೊಡ್ತಾ ಇದ್ದೀನಿ. ಇನ್ನು ಪ್ಲಸ್ 2 ಇಂಚಸ್ ಇದೆ ಅಲ್ವಾ, ಇದು ಬಂದು ಮಾರ್ಜಿನ್ಗೋಸ್ಕರ. ಆದಷ್ಟು ಗೌನ್ಸ್ನ ಟಾಪ್ಸ್ನ ಲೂಸಾಗಿನೇ ಸ್ಟಿಚ್ ಮಾಡಿ. ನಿಮಗೆ ಲೂಸ್ ಆಯಿತು ಅಂದರೆ ಕಸ್ಟಮರ್ ವೇರ್ ಮಾಡಿದಾಗ ಟೈಟ್ ಮಾಡ್ಕೋಬೋದು. ಅದೇ ಟೈಟ್ ಆದರೆ ಸುಮ್ಮನೆ ಹೊಲಿಗೆ ಬಿಚ್ಚೋದೆಲ್ಲ ಎರಡೆರಡು ಕೆಲಸ ಆಗುತ್ತೆ. ಡೀಪ್ ನಾನಿಲ್ಲಿ 6.5 ಇಂಚ್ನ ತಗೋತಾ ಇದ್ದೀನಿ. ಇದು ಬಂದು ಸೆಕೆಂಡ್ ಲೈನ್. ನಾವು ಮೇಲ್ಗಡೆ ಮಾರ್ಜಿನ್ ಏನಿತ್ತು ಇದನ್ನು ಬಿಟ್ಟೆ ಇಲ್ಲಿಂದ ಡೀಪ್ ಮಾರ್ಕ್ ಮಾಡಬೇಕು. ಇದನ್ನು ಸೇರಿಸಿ ಮಾರ್ಕ್ ಮಾಡಿಕೊಂಡ್ರೆ ಡೀಪ್ ಕಡಿಮೆ ಆಗಿಬಿಡುತ್ತೆ. ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಡೀಪ್ ಇಷ್ಟೊಂದು ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು ಕಡಿಮೆ ಬೇಕಿದ್ರು ಮಾರ್ಕ್ ಮಾಡ್ಕೋಬೋದು. ನೆಕ್ ವಿಡ್ತ್ ನಾನಿಲ್ಲಿ 3.25 ಇಂಚ್ ಕೊಡ್ತಾ ಇದ್ದೀನಿ. ಇಲ್ಲಿ ರೆಡಿ ಶೋಲ್ಡರ್ 2 ಇಂಚ್ ಬೇಕಾಗಿರೋದ್ರಿಂದ 1/4 ಇಂಚ್ ಆ್ಯಡ್ ಮಾಡಿ ನಾನು 2.25 ಇಂಚು ಭುಜ ತಗೊಂಡು ಇನ್ನು ಮಿಕ್ಕಿದ್ದನ್ನು ನೆಕ್ ವಿಡ್ತ್ಗೆ ಕೊಡ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 3.25 ಇಂಚ್ ಇದೆ. ಇಲ್ಲೂ ಅಷ್ಟೇ ಕೆಳಗಡೆನೂ 3.25 ಇಂಚ್ ಕೊಟ್ಟು ಒಂದು ಬಾಕ್ಸ್ ಶೇಪ್ನ ಮಾಡ್ಕೊಳ್ಳೋಣ.
ಇನ್ನು ಇಲ್ಲಿಂದ ಇಲ್ಲಿಗೆ ನಾನು ಈ ರೀತಿ ಕ್ರಾಸಾಗಿ ಲೈನ್ ಹಾಕೋತೀನಿ. 1.5 ಇಂಚಕ್ಕೆ ಮಾರ್ಕ್ ಮಾಡಿ ಇಲ್ಲಿಂದ ಈ ರೀತಿ ಲೈನ್ ಹಾಕಿ ನೆಕ್ಗೆ ನಾನು ಈ ಶೇಪ್ನ ಕೊಡ್ತಾ ಇದ್ದೀನಿ. ಆರ್ಮೋಲ್ ಶೇಪ್ ತೆಗೆಯೋಣ. ಫಸ್ಟು ಬ್ಯಾಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಒಟ್ಟಿಗೆ ಕಟ್ ಮಾಡ್ಕೊತಾ ಇರೋದ್ರಿಂದ ಬ್ಯಾಕ್ ಶೇಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾನು ಆರ್ಮೋಲ್ ರೌಂಡ್ ಬಂದು 8 ಇಂಚ್ ಬೇಕಾಗಿರೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಬರೋ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ಅದು ಅರ್ಧ ಇಂಚ್ ಕಡಿಮೆ ಆಗುತ್ತೆ. ರೆಡಿ 8 ಬೇಕಲ್ಲ, 8 ಬರುತ್ತೆ. ಇದು ಬಂದು ಬ್ಯಾಕ್ ಪಾರ್ಟು. ಇನ್ನು ಈ ಬ್ಯಾಕ್ ಪಾರ್ಟ್ ಶೇಪ್ ಏನು ತೆಗೆದಿದ್ವಿ ಇಲ್ಲಿಂದ ಒಂದು ಅರ್ಧ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ಇದು ಫ್ರಂಟ್ ಶೇಪ್ ಆಗುತ್ತೆ. ಫ್ರಂಟ್ ಶೇಪ್ನ ನಾವು ಮೆಷರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಬ್ಯಾಕ್ ಶೇಪ್ನ ಒಂದನ್ನ ಮೆಷರ್ಮೆಂಟ್ ಪ್ರಕಾರ ತೆಗೆದ್ರೆ ಇನ್ನು ಫ್ರಂಟ್ ಶೇಪ್ ಅದರಿಂದ ಅರ್ಧ ಇಂಚ್ ಒಳಗಡೆ ತಗೊಂಡ್ರೆ ಆಯಿತು. ಈಗ ಫ್ರಂಟ್ ಪಾರ್ಟಲ್ಲಿ ನಾನು ಪ್ರಿನ್ಸಸ್ ಕಟ್ ಇಡ್ತಾ ಇರೋದ್ರಿಂದ ಅದನ್ನು ಕೂಡ ಒಟ್ಟಿಗೆ ನಾನು ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಫಸ್ಟು 4.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ 3/4 ಇಂಚ್ ಈ ಕಡೆಗೆ, 3/4 ಇಂಚು ಈ ಕಡೆಗೆ ಒಂದು ಮಾರ್ಕ್ನ ಮಾಡ್ತೀನಿ. 4.25 ಇಂಚ್ಗೆ ಮಾರ್ಕ್ ಮಾಡಿ 3/4 ಇಂಚ್ ಈ ಕಡೆಗೆ, 3/4 ಇಂಚ್ ಈ ಕಡೆಗೆ ಇನ್ನೂ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಈ ಡಾಟ್ನ ಲೆಂತ್ ನಾನಿಲ್ಲಿ 4 ಇಂಚ್ ಇಡ್ತೀನಿ. ಓಕೆನಾ? ಮೇಲ್ಗಡೆಯಿಂದ ನೋಡೋದಾದರೆ ಟಾಪ್ ಪಾರ್ಟಿಂದ 10 ಇಂಚ್ ಬರುತ್ತೆ, ಕೆಳಗಡೆಯಿಂದ 4 ಇಂಚ್ ಬರುತ್ತೆ. ಇದನ್ನು ಫಸ್ಟ್ ಒಂದು ಲೈನ್ ಹಾಕೋಣ. ಈ ಮಾರ್ಕ್ನ ಈ ರೀತಿ ತಗೊಂಡು ಆರ್ಮೋಲ್ಗೆ ಜಾಯಿಂಟ್ ಮಾಡ್ಕೋತೀನಿ. ಹಾಗೆ ಈ ಒಂದನ್ನು ಈ ರೀತಿ ಶೇಪ್ ಕೊಡ್ತೀನಿ. ಬ್ಯಾಕ್ ಪಾರ್ಟು ನಾವು ಈ ಮೆಷರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೋಬೇಕು. ಬಟ್ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಇಲ್ಲಿ ನಾವು ಟಕ್ಸ್ ಹಿಡಿಯೋದ್ರಿಂದ ಇದೇ ಮೆಷರ್ಮೆಂಟ್ಗೆ ಕಟ್ ಮಾಡಿಬಿಟ್ರೆ ಈ ಪಾರ್ಟು ಸಾಕಾಗಲ್ಲ, ಟೈಟ್ ಬಂದುಬಿಡುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲಿ 3.5 ಇಂಚ್ ಬರುತ್ತಲ್ವಾ, ಈ ಒಂದು ಮಾರ್ಕಿಂಗ್ ಇಷ್ಟನ್ನು ಬಿಟ್ಟು ಇಲ್ಲಿಂದ ನಾವು 8.5 ಏನು ಮಾರ್ಕ್ ಮಾಡ್ಕೊಂಡಿದ್ವಿ ವೇಸ್ಟು ಅದಕ್ಕೆ ಬರಬೇಕು. ಅಲ್ಲಿಂದ ಒಂದು 2.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 2 ಇಂಚು ಮಾರ್ಜಿನ್ನು, ಇನ್ನು ಅರ್ಧ ಇಂಚು ಏನಕ್ಕೆ ಎಕ್ಸ್ಟ್ರಾ ಅಂತಂದರೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಲ್ವಾ, ಆಗ ಈ ಕಡೆ ಒಂದು 1/4 ಇಂಚ್ ಹೋಗುತ್ತೆ, ಈ ಕಡೆ ಒಂದು 1/4 ಇಂಚ್ ಹೋಗುತ್ತೆ ಬಟ್ಟೆ. ಇದೆರಡನ್ನು ಸೇರಿಸಿ ನಾವು ಸ್ಟಿಚ್ ಮಾಡುವಾಗ ಪ್ರಿನ್ಸಸ್ ಕಟ್ ಶೇಪ್ ಕೊಟ್ಟು ಸ್ಟಿಚ್ ಮಾಡುವಾಗ ಹಿಂಗೆ ಜಾಯಿನ್ ಮಾಡ್ತೀವಲ್ವಾ, ಸೊ ಅದಕ್ಕೋಸ್ಕರ ಮಾರ್ಜಿನ್ ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಬಟ್ಟೆ ಪೂರ್ತಿ ನಮಗೆ ಇಷ್ಟೇ ಬೇಕು. ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದೆ, ನಾವು ಮಾರ್ಕಿಂಗ್ ಮಾಡಿದ್ದೀವಲ್ಲ ಅದಕ್ಕಿಂತ ಜಾಸ್ತಿ ಇರೋ ಬಟ್ಟೆನ ಕಟ್ ಮಾಡ್ಕೋತೀನಿ. ಇದಿಷ್ಟು ಎಕ್ಸ್ಟ್ರಾ ಇರೋದು. ಲೆಂತ್ ಬ್ಯಾಕು ಫ್ರಂಟ್ ಎರಡು ಸೇಮ್ ಇರೋದ್ರಿಂದ ಲೆಂತ್ ಕರೆಕ್ಟಾಗಿ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೋತೀನಿ. ಇನ್ನು ಈ ನೆಕ್ಕಿದು ನಾನು ತೆಗೆದಿರೋದು ಫ್ರಂಟ್ಗೆ ಮಾತ್ರ, ಹಾಗಾಗಿ ನೆಕ್ ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ. ಆರ್ಮೋಲ್ ಪಾರ್ಟಿಂದ ಕಟ್ ಮಾಡೋದಾದರೆ ಬ್ಯಾಕ್ ಶೇಪ್ ಏನು ತೆಗೆದಿದ್ವಲ್ವಾ ಆ ಒಂದು ಶೇಪ್ಗೆ ನಾನಿಲ್ಲಿ ಎರಡನ್ನೂ ಸೇರಿಸಿ ಕಟ್ ಮಾಡ್ಕೊತಾ ಇರೋದು ಫಸ್ಟು. ಹಾಗೆ ಇಲ್ಲಿ ಜಾಯ್ನಿಂಗ್ ಇದೆ, ಇದನ್ನು ಕಟ್ ಮಾಡಿ ಸೆಪ್ರೇಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಫ್ರಂಟ್ ಪಾರ್ಟ್ನ ಸೆಪ್ರೇಟ್ ಮಾಡಿಕೊಂಡು ಇದು ಬಂದು ಫ್ರಂಟ್ ಶೇಪ್. ಈ ರೀತಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಆರ್ಮೋಲ್ ಶೇಪ್ ಎಕ್ಸ್ಟ್ರಾ ಏನಿತ್ತು ಅದನ್ನು ತೆಗೆದುಬಿಟ್ಟು, ನೆಕ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಕೊಟ್ಟು ಕಟ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ಪಾರ್ಟಲ್ಲಿ ಏನು ಚೇಂಜಸ್ ಮಾಡಬೇಕು ಅಂದರೆ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿತ್ತು ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದರಿಂದ 2 ಇಂಚ್ ಮಾರ್ಜಿನ್ಗೋಸ್ಕರ 2 ಇಂಚ್ ಮಾತ್ರ ತೊಗೊಳ್ಳೋಣ. ಇನ್ನು ವೇಸ್ಟ್ ಮೆಷರ್ಮೆಂಟು ಅಷ್ಟೇ 8.5 ಏನಿತ್ತು ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಅಂದರೆ 10.5 ಇಂಚ್ಗೆ ಮಾತ್ರ ಮಾರ್ಕ್ ಮಾಡಿಕೊಂಡು ಉಳಿದಿದ್ದ ಪಾರ್ಟ್ ಎಕ್ಸ್ಟ್ರಾ ನಾವು ಪ್ರಿನ್ಸಸ್ ಕಟ್ ಕೊಡೋಕ್ಕೆ ಅಂದ್ಬಿಟ್ಟು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದಲ್ವಾ, ಬ್ಯಾಕ್ ಪಾರ್ಟ್ಗೇನು ಅದು ಎಕ್ಸ್ಟ್ರಾ ಬೇಕಾಗಿಲ್ಲ, ಹಾಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಬ್ಯಾಕ್ ಸೈಡ್ ನೆಕ್ ಬಿಟ್ಟು 3.25 ಕೊಡ್ತಾ ಇದ್ದೀನಿ. ಶೇಪ್ ಬಂದು ಇಲ್ಲಿ ಮೇಲ್ಗಡೆಯಿಂದ 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಲ್ಲಿ 3.25 ಇಂಚ್ ವಿಡ್ತ್ಗೆ ಒಂದು ಮಾರ್ಕ್ ಮಾಡಿ 2 ಮಾರ್ಕ್ಗಳನ್ನ ಜಾಯಿನ್ ಮಾಡಿ ಬೋಟ್ ನೆಕ್ ಶೇಪ್ನ ಕೊಡ್ತಾ ಇದ್ದೀನಿ. ಇಲ್ಲಿಂದ ಒಂದು 4 ಇಂಚ್ಗೆ ಈ ರೀತಿ ಶೇಪ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ಬಟನ್ ಇಡ್ತೀನಿ.
ಫ್ರಂಟು ಬ್ಯಾಕು ಎರಡೂ ಪಾರ್ಟು ಕಟಿಂಗ್ ಆಯಿತು. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡೋಕ್ಕೆ ಮಿಕ್ಕಿದ ಬಟ್ಟೆನ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡ್ವಲ್ಲ, ಅದರಲ್ಲಿ ಮಿಕ್ಕಿದ ಬಟ್ಟೆ ಇದ್ದು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬಫ್ ಸ್ಲೀವ್ಸ್ಗೆ ನಮಗೆ ಲೆಂತ್ ಜಾಸ್ತಿ ಬೇಕು, ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಸ್ಲೀವ್ಸ್ಗೆ ನಾವು ಫೋಲ್ಡ್ ಮಾಡ್ಕೊಳ್ಳೋದು ಹೀಗಲ್ವಾ, ಹೀಗೆ ಫೋಲ್ಡ್ ಮಾಡಿ ಮತ್ತೆ ಇದನ್ನೇ ಫೋಲ್ಡ್ ಮಾಡಿ ನಾವು ನಾರ್ಮಲ್ ಸ್ಲೀವ್ಸ್ನ ಕಟ್ ಮಾಡ್ಕೋತೀವಿ ಹಿಂಗೆ. ಬಟ್ ಬಫ್ ಸ್ಲೀವ್ಸ್ ಕಟ್ ಮಾಡುವಾಗ ನಮಗೆ ಲೆಂತ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಫ್ರಿಲ್ಸ್ ಇಡೋದ್ರಿಂದ. ಹಾಗಾಗಿ ಇದನ್ನು ಫಸ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಅದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಪೂರ್ತಿ ಫೋಲ್ಡೆಡ್ ಸೈಡ್ ಏನಿದೆ ಇದು ಮೇಲಿದೆ, ಇದು ಬಟ್ಟೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ 2 ಗುಂಪಿನಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದು ಓಪನ್ ಸೈಡ್ ಇದೆ, ಈ ಕಡೆ ಎರಡು ಫೋಲ್ಡೆಡ್ ಸೈಡ್ ಇದೆ. ಟೋಟಲ್ 4 ಲೇಯರ್ ಆಯಿತು. ಈ ಕಡೆ ಬಟ್ಟೆ ಸಮ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಲೈನ್ ಹಾಕಿದ್ದೀನಿ. ತೋಳಿನ ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ರೆಡಿ 5 ಇಂಚ್ ಬೇಕಾಗಿರೋದ್ರಿಂದ ಅದಕ್ಕೆ 1 ಇಂಚ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. 1 ಇಂಚ್ನ ಆ್ಯಡ್ ಮಾಡಿಕೊಂಡು 6 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. 1 ಇಂಚ್ ಏನಕ್ಕೆ ಆ್ಯಡ್ ಮಾಡೋದು ಅಂತ ನಿಮಗೆ ಕಾಮನಾಗಿ ಗೊತ್ತಿರುತ್ತೆ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಈ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ಹಾಗಾಗಿ 1 ಇಂಚ್ನ ಆ್ಯಡ್ ಮಾಡಿಕೊಂಡು, 1 ಇಂಚು ನಾವು ಟೋಟಲ್ ಲೆಂತ್ ಎಷ್ಟು ತಗೋತೀವಿ ತೋಳಿನುದ್ದ, ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ಹಾಕ್ತೀನಿ. ಇನ್ನು ಮೇಲ್ಗಡೆಯಿಂದ ಫ್ರಿಲ್ಸ್ ಕೊಡೋಕ್ಕೆ ಒಂದು 6 ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೋತಾ ಇರೋದು. ಇದು 6 ಇಂಚ್ನೇ ತಗೋಬೇಕು ಅಂತ ಏನೂ ಇಲ್ಲ. ನಿಮಗೆ ಫ್ರಿಲ್ಸ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ನಾನು ಜಾಸ್ತಿ ತೊಗೊಂಡಿದ್ದೀನಲ್ಲ, ಈ ರೀತಿ ಜಾಸ್ತಿ ಮಾಡ್ಕೋಬೇಕು. ಕಡಿಮೆ ಬೇಕು ಅಂತಂದರೆ, ನೆರಿಗೆಗಳೇನಾದ್ರು ನಿಮಗೆ ಕಡಿಮೆ ಬೇಕು, ಬಫ್ ಕಡಿಮೆ ಬೇಕು ಅಂತಂದರೆ ಇದಕ್ಕಿಂತ ಒಂದು 5 ಇಂಚು, 4 ಇಂಚು, 3 ಇಂಚು ಈ ರೀತಿ ಕಡಿಮೆ ಮಾಡ್ಕೊಳ್ಳಿ. ನೀವು ಕಡಿಮೆ ಮಾಡ್ಕೊಂಡಷ್ಟು ಫ್ರಿಲ್ಸ್ ಕಡಿಮೆ ಬರುತ್ತೆ, ಜಾಸ್ತಿ ತೊಗೊಂಡಷ್ಟು ಜಾಸ್ತಿ ಬರುತ್ತೆ. ನಾನಿಲ್ಲಿ 6 ಇಂಚ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿಂದ ನಾರ್ಮಲ್ ಆಗಿ ನಾವು ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀವಿ ಆ ರೀತಿ ಕಟ್ ಮಾಡ್ಕೋಬೇಕು. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಇದಿದ್ರೆ ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿಬಿಟ್ಟು ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಅದನ್ನು ಓಪನ್ ಮಾಡಿದ್ರಾಯ್ತು. ಡೌನಿಂಗ್ ನಾನಿಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಷನ್ ಆದರೆ ಆ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿ, ಸ್ಲೀವ್ಸ್ ಮಾರ್ಕ್ ಮಾಡಿ, ಇಲ್ಲಾಂದರೆ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ನ ಈ ಒಂದು ಪಾಯಿಂಟು, ಈ ಮೇಲ್ಗಡೆ 6 ಇಂಚ್ ಬಿಟ್ಬಿಟ್ಟು ಈ ಪಾಯಿಂಟಿಂದ ತೊಗೋಬೇಕು. ಆರ್ಮೋಲ್ ನಾನು ಆಗಲೇ 8 ಇಂಚ್ ತೊಗೊಂಡಿದ್ದೆ ಅಲ್ವಾ, 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಅಲ್ಲಿಂದ 2 ಇಂಚು. ಹಾಗೆ ಸ್ಲೀವ್ ಲೂಸು ಈ ಕಡೆ ಬಂದು 6.25 ಇಂಚು. ಅಲ್ಲಿಂದ 2 ಇಂಚ್ ಮಾರ್ಜಿನ್ಗೋಸ್ಕರ ಈ 1-2 ಮಾರ್ಕಿಂಗ್ ಪಾಯಿಂಟ್ಗಳನ್ನ ಸ್ಲೀವ್ಸ್ ಲೂಸು ಹಾಗೆ ಆರ್ಮೋಲ್ ಪಾಯಿಂಟ್ ಜಾಯಿನ್ ಮಾಡ್ಕೊಳ್ಳೋಣ, ಹಾಗೆ ಮಾರ್ಜಿನ್ ಪಾಯಿಂಟ್ಗಳನ್ನ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಆರ್ಮೋಲ್ ಶೇಪ್ ಕೊಡ್ತಾ ಇದ್ದೀನಿ. ಈ ರೀತಿ ನಾನು ಆರ್ಮೋಲ್ ಶೇಪ್ನ ತೆಗೆದಿದ್ದೀನಿ. ಹೀಗೆ ಇಲ್ಲಿ ಮೇಲ್ಗಡೆ ಇದೆ ಅಲ್ವಾ, ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ತೊಗೋತೀನಿ. 1 ಇಂಚಿಂದ 1.25 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇದು ಬಂದು ಫ್ರಿಲ್ಸ್ ಕೊಡ್ತೀವಲ್ಲ ಅದಕ್ಕೋಸ್ಕರ. ಇನ್ನು ಈ ಹೈಟ್ ಬಂದು ಸ್ವಲ್ಪ ಪಫ್ ಗುಬ್ಬಿಯಾಗಿ ಕೂರಲಿ ಅಂತ ಅಂದ್ಬಿಟ್ಟು ಈ ಹೈಟ್ ತೊಗೊಳ್ಳೋದು. ಇದನ್ನು 1.5 ಇಂಚು, 2 ಇಂಚು ಅಥವಾ ಬರೀ 1 ಇಂಚು ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೋಬೋದು. ಇದನ್ನು ನಾವು ಯಾವ ರೀತಿ ಹೆಚ್ಚು ಕಮ್ಮಿ ಮಾಡ್ಕೋತೀವಿ ಹಾಗೆ ಇದನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇನ್ನು ಈ ಒಂದು ಸ್ಲೀವ್ಸ್ ಪಾಯಿಂಟ್ ಏನಿದೆ ಇದನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊತಾ ಇಲ್ಲಿಗೆ ಸೇರಿಸ್ತೀನಿ. ಇಲ್ಲಿ ಸ್ವಲ್ಪ ಕೆಳಗಡೆ ಮಾರ್ಜಿನ್ ಹತ್ರ 1/4 ಇಂಚ್ ಒಳಗಾದಂಗೆ ತೆಗೀರಿ, ಶೇಪ್ ನೀಟಾಗಿ ಬರುತ್ತೆ. ಹಿಂಗೆ ತಗೊಂಡು ಟೋಟಲಾಗಿ ಫುಲ್ಲು ನಾವು 4 ಲೇಯರ್ನು ಸೇರಿಸಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಈ ಶೇಪ್ಗೆ ಕಟಿಂಗ್ ಮಾಡ್ಕೋಬೇಕು. ಸೆಂಟರ್ಗೆ ನಾನು ಇಲ್ಲಿ ಒಂದು ನಾಚನ್ನ ಹಾಕೋತೀನಿ. ಹಾಗೆ 2 ಗುಂಡ್ಪಿನ್ಗಳನ್ನ ರಿಮೂವ್ ಮಾಡಿಕೊಂಡು ಸ್ಲೀವ್ಸ್ನ ಸೆಪ್ರೇಟ್ ಮಾಡಿಕೊಂಡು ಫ್ರಂಟ್ ಶೇಪ್ನ ತೆಗಿಯೋಣ. ಸ್ಲೀವ್ಸ್ನ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ ನೋಡಿ, ಕರೆಕ್ಟಾಗಿ ಓಪನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಕಡೆ ನಾಚ್ ಸೆಂಟರ್ಗೆ ನಾಚ್ ಮಾಡಿದ್ವಲ್ವ ಅದು ಒಂದ್ರ ಮೇಲೆ ಒಂದಿರಬೇಕು. ಬಟ್ಟೆ ಹೆಚ್ಚು ಕಡಿಮೆ ಆಗದೇ ಇರೋ ರೀತಿ ನೀಟಾಗಿ ನೋಡಿಕೊಂಡು ಫ್ರಂಟ್ ಶೇಪ್ನ ತೆಗಿಯೋಣ. ಶೇಪ್ನ ಈ ರೀತಿ ತೆಗಿತಾ ಬನ್ನಿ. ಅರ್ಧ ಇಂಚ್ನ ಗ್ಯಾಪ್ ಕೊಟ್ಟು ಎಲ್ಲಿ ತನಕ ಅಂದರೆ ಇಲ್ಲಿ ನಾಚ್ ಮಾಡಿದ್ವಲ್ವ ಅಲ್ಲಿಂದ 1.5 ಇಂಚಿಂದ 2 ಇಂಚ್ ತನಕ ಗ್ಯಾಪ್ನ ಕೊಟ್ಟು ಅಲ್ಲಿಂದ ತೆಗೀರಿ. ಇದು ಫ್ರಂಟ್ ಶೇಪ್ ಆಗಿರೋದ್ರಿಂದ ನೀಟಾಗಿ ಗೊತ್ತಾಗಲಿ ಅಂತ ಫ್ರಂಟ್ ಶೇಪ್ಗೆ ಒಂದು ನಾಚನ್ನ ಹಾಕ್ತೀನಿ. ಇದಿಷ್ಟು ಸ್ಲೀವ್ಸು, ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟ್ ಆಯಿತು. ಸೀರೆ ಸೆರ್ಗನ್ನು ನೀವು ಟಾಪ್ ಪಾರ್ಟ್ಗೆ ಯೂಸ್ ಮಾಡ್ಕೋಬೋದು, ಬಟ್ ಇಲ್ಲಿ ಜರಿ ವರ್ಕ್ ತುಂಬ ಇದ್ದಿದ್ದರಿಂದ ಹೆವಿ ಆಗ್ತಿತ್ತು. ಅದಕ್ಕೆ ಕಸ್ಟಮರ್ ಅದನ್ನು ತೆಗೆದುಬಿಡಿ, ಅದನ್ನು ಹಾಕಬೇಡಿ ಅಂತಂದಿದ್ರಿಂದ ಆ ಸೆರ್ಗ ಪೂರ್ತಿ ಕಟ್ ಮಾಡಿ ನಾನಿಲ್ಲಿ ತೆಗೆದಾಕ್ತಾ ಇದ್ದೀನಿ. ಅದನ್ನು ಯೂಸ್ ಮಾಡ್ಕೋತಾ ಇಲ್ಲ.
ಸೆರ್ಗಿನ ಪಕ್ಕ ಇಲ್ಲಿ ಫ್ಲವರ್ಸ್ ಇತ್ತು. ಈ ಒಂದು ಪಾರ್ಟ್ನ ನಾನು ಟಾಪ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಲೈನಿಂಗಿಂತ ಸ್ವಲ್ಪ ಎಕ್ಸ್ಟ್ರಾನ ರೀತಿಯೇ ಕಟ್ ಮಾಡ್ಕೊಳ್ಳೋಣ. ನಾವು ಲೈನಿಂಗ್ನ ಅಟ್ಯಾಚ್ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದ್ರೆ ಆಯಿತು. ಅಲ್ಲಿಂದ ಪಕ್ಕಕ್ಕೆ ಸ್ಲೀವ್ಸ್ಗಳನ್ನ ಈ ರೀತಿ ಆಪೋಸಿಟ್ ಸೈಡ್ ಇಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಟಾಪ್ ಪಾರ್ಟ್ ಹಾಗೆ ಸ್ಲೀವ್ಸ್ ಆಯಿತು. ಇದೆಲ್ಲ ಕಟ್ ಮಾಡಿ ಇನ್ನು ಮಿಕ್ಕಿದ ಸೀರೆನ ಲಂಗದ ಹಿಂಭಾಗಕ್ಕೆ ಮತ್ತು ಮುಂಭಾಗಕ್ಕೆ ಅಂತ ಅಂದ್ಬಿಟ್ಟು 2 ಲೇಯರ್ ಆಗಿ ಡಿವೈಡ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರು ಡೌಟ್ ಇತ್ತು ಅಂದರೆ ನನಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೇನ್ ಫ್ಯಾಬ್ರಿಕ್ನ ಸೀದಾ ಸೈಡ್ ಮೇಲೆ ಬರೋ ರೀತಿ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಬಿಟ್ಟು ನಾನು ಇಲ್ಲಿ ನೆಕ್ಲೈನ್ ಸುತ್ತ 1/4 ಇಂಚನ್ನ ಬಿಟ್ಟು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ಟಿಚ್ ಹಾಕಿದ ನಂತರ ಮೇನ್ ಫ್ಯಾಬ್ರಿಕ್ದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಟ್ಟು ಸುತ್ತ ನಾಚ್ ಹಾಕೋಬೇಕು. ಕೀ ಹೋಲ್ದು ಶಾರ್ಪ್ ಎಡ್ಜ್ ಇದೆ ನೋಡಿ, ಅಲ್ಲಿ ಮತ್ತು ಬೋಟ್ ನೆಕ್ನ ಟರ್ನಿಂಗ್ ಪಾಯಿಂಟಲ್ಲಿ ನಾವು ನಾಚ್ಗಳನ್ನ ಹಾಕ್ಕೊಂಡ್ರೆ ಅದು ಲೈನಿಂಗ್ ನೀಟಾಗಿ ಟರ್ನ್ ಆಗಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಲೈನಿಂಗ್ನ ಬ್ಯಾಕ್ ಸೈಡ್ಗೆ ಕಳಿಸಿ ನಾವು ಟಾಪ್ ಸ್ಟಿಚ್ನ ಹಾಕ್ಕೋಬೇಕು. ಅದ್ರ ಜೊತೆಗೇ ಲೈನಿಂಗ್ನು ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಮೇನ್ ಫ್ಯಾಬ್ರಿಕ್ದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕೂಡ ಇದೇ ರೀತಿ ರೆಡಿ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಮೇನ್ ಫ್ಯಾಬ್ರಿಕ್ನ ಸೀದಾ ಸೈಡ್ ಮೇಲಿರಲಿ. ನೆಕ್ಲೈನ್ನ ಸ್ಟಿಚ್ ಮಾಡಿಬಿಟ್ಟು ಆ ಟರ್ನಿಂಗ್ ಪಾಯಿಂಟ್ಸ್ ಇದೆ ನೋಡಿ, ಅಲ್ಲಿ ನಾವು 2-3 ನಾಚ್ಗಳನ್ನ ಹಾಕ್ಕೋಬೇಕು. ನಾನು ಮತ್ತೆ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಶೇಪ್ ಅನ್ನೋದು ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನೆಕ್ಲೈನ್ ಶೇಪ್ ಇಲ್ಲಾಂದರೆ ನೀಟಾಗಿ ಬರಲ್ಲ. ಈ ರೀತಿ ಬ್ಯಾಕ್ ಸೈಡ್ಗೆ ಲೈನಿಂಗ್ನ ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ರಿನ್ಸಸ್ ಕಟ್ನ 2 ಪಾರ್ಟ್ಗಳಿಗೂ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಟಾಪ್ ಪಾರ್ಟ್ಗೆ ನಾವು ಪ್ರಿನ್ಸಸ್ ಕಟ್ ಪಾರ್ಟ್ ಏನಿದೆ ಅದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಫಸ್ಟು ಯಾವ ಸೈಡು ಪ್ರಿನ್ಸಸ್ ಕಟ್ ಪಾರ್ಟ್ ಯಾವ ಸೈಡ್ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅದಾದಮೇಲೆ 1/4 ಇಂಚಿಂದ ಜಾಸ್ತಿ, 1/2 ಇಂಚ್ಗಿಂತ ಕಡಿಮೆ ಇಷ್ಟು ಗ್ಯಾಪ್ನ ಕೊಟ್ಟು ನಾವು ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ತುಂಬ ಎಳೆದು ಸ್ಟಿಚ್ ಮಾಡ್ತಿಲ್ಲ, ಹಾಗಂತ ತುಂಬ ಲೂಸ್ ಬಿಟ್ಟು ಸ್ಟಿಚ್ ಮಾಡ್ತಿಲ್ಲ. ಮೀಡಿಯಮ್ ಆಗಿ ಎರಡನ್ನೂ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಂಡು ಬರ್ತಾ ಇರೋದು. ಒಂದ್ರ ಮೇಲೆ ಒಂದು ಡಬಲ್ ಸ್ಟಿಚ್ನ ಹಾಕ್ಕೋಬೇಕು ನಾವು, ಸೇಫಾಗಿರಲಿ ಅಂತ ಅಷ್ಟೇ. ಇದೇ ರೀತಿ ಇನ್ನೊಂದು ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೋತೀನಿ. ನೋಡಿದ್ರೇ ಗೊತ್ತಾಗ್ತಿರುತ್ತೆ ನಿಮಗೆ, ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕೆಲವ್ರಿಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ರೀತಿ ನಿಮ್ಗೆ ಅರ್ಥ ಆಗ್ತಿದೆ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದ್ರೂ ಅಷ್ಟೇ ಅದನ್ನು ತಿಳಿಸಿ. ನನಗೆ ನೆಕ್ಸ್ಟ್ ವೀಡಿಯೋಲಿ ವಾಯ್ಸ್ ಓವರ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಟಾಪ್ ಪಾರ್ಟ್ ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಗಿದೆ. ನಾವು ಇದಾದಮೇಲೆ ಚೆಸ್ಟ್ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಲೈನ್ ಸೆಂಟರಿಂದ ಚೆಸ್ಟ್ 10 ಬರುತ್ತಲ್ವ, ಅಲ್ಲಿಗೆ ಒಂದು ಮಾರ್ಕ್ನ ಮಾಡಿ ಅದರಿಂದ ಎಕ್ಸ್ಟ್ರಾ 2 ಇಂಚ್ ಬಟ್ಟೆ ಸಿಗುತ್ತಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗೇ ಇದೆ. ನಾನು ಕಟಿಂಗ್ ಮಾಡುವಾಗ ಹೇಳಿದ್ದೆ ನಿಮಗೆ ಎಷ್ಟೆಷ್ಟು ತೊಗೋಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ವೇಸ್ಟ್ ಮೆಷರ್ಮೆಂಟ್ ಕೂಡ ಅಷ್ಟೇ. ವೇಸ್ಟ್ ಬಂದು 8.5 ಬರುತ್ತೆ, ಅಲ್ಲಿಂದ 2 ಇಂಚ್ ಮಾರ್ಜಿನ್ನು 10.5 ಕರೆಕ್ಟಾಗಿದೆ. ನಾವು ಎಕ್ಸ್ಟ್ರಾ ಬಟ್ಟೆ ಏನು ಕಟ್ ಮಾಡಿ ತೆಗೆಯೋ ಅವಶ್ಯಕತೆ ಇಲ್ಲ. ನೀವು ಈ ರೀತಿ ಮೆಷರ್ಮೆಂಟ್ನ ಚೆಕ್ ಮಾಡ್ಕೊಂಡ್ಮೇಲೆ ಬಟ್ಟೆ ಎಕ್ಸ್ಟ್ರಾ ಬರ್ತಿದೆ ಅಂದರೆ ಅದನ್ನು ನೀವು ರಿಮೂವ್ ಮಾಡ್ಕೋಬೋದು. ಶೋಲ್ಡರ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಪಾರ್ಟ್ ಮೇಲ್ಗಡೆ ನಾನು ಫ್ರಂಟ್ ಪಾರ್ಟ್ನ ಸೀದಾ ಸೈಡ್ ಕೆಳಗಡೆ ಬರೋ ರೀತಿ ಇಟ್ಕೊಂಡು ಶೋಲ್ಡರ್ಗಳನ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ಗೂ ಅಷ್ಟೇ ಜಾಯಿಂಟ್ ಮಾಡುವಾಗ ನಾವು ಡಬಲ್ ಸ್ಟಿಚ್ನ ಹಾಕೋಬೇಕು. ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಯಾವುದಾದ್ರೂ ಅಷ್ಟೇ. ಇದಿಷ್ಟು ಆದಮೇಲೆ ನಾವಿಲ್ಲಿ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಲೈನಿಂಗ್ನ ನಾನು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡಿಂದನೇ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇರೋದು. ಸ್ಲೀವ್ಸ್ಗೆ ನಾವು ಲೈನಿಂಗ್ನ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಹುಷಾರಾಗೇ ಅಟ್ಯಾಚ್ ಮಾಡಬೇಕು. ಇಲ್ಲಾಂದರೆ ನಾವು ಆರ್ಮೋಲ್ ಶೇಪ್ ತೆಗೆದಿರ್ತೀವಲ್ಲ, ಅದು ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ಸೊ ಫೂಟ್ನ ಸ್ವಲ್ಪ ಮೇಲೆತ್ಕೊಂಡು ನಾನು ವಿಡಿಯೋಲಿ ತೋರಿಸ್ತಿರೋ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಮೇನ್ ಫ್ಯಾಬ್ರಿಕ್ದು, ಅದನ್ನ ಕಟ್ ಮಾಡಿಬಿಡಿ. ಇವಾಗ ಪಫ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಸ್ಲೀವ್ಸ್ದು ರೌಂಡ್ ಬರುತ್ತಲ್ಲ ಆ ಸೈಡು ಮೇಲ್ಗಡೆಯಿಂದ 5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತಿದ್ದೀನಿ. ಅದೇ ರೀತಿ ಕೆಳಗಡೆಯಿಂದನೂ ಅಷ್ಟೇ 5 ಇಂಚ್ಗೆ ಮಾರ್ಕ್ ಮಾಡ್ತಾ ಇರೋದು. ಆ 5 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಅಲ್ಲಿ ಆ ಮಾರ್ಕ್ ಏನು ನಾನು ಮಾಡಿದ್ದೀನಿ ಅಲ್ಲಿಂದ ಫ್ರಿಲ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಅಭ್ಯಾಸ ಇದ್ದರೆ ನೀವು ಕೈಯಲ್ಲೇ ಫ್ರಿಲ್ಸ್ನ ಕೊಟ್ಕೊಂಡು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊತ ಹೋಗಿ. ಇಲ್ಲಾಂದರೆ ನಾನು ವಿಡಿಯೋಲಿ ತೋರಿಸ್ತಿದ್ದೀನಲ್ಲ ಆ ರೀತಿ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿಕೊಂಡು ನಿಧಾನವಾಗಿ ಒಂದೇ ಫ್ರಿಲ್ಸ್ನ ಹಿಡ್ಕೊತ ಸ್ಟಿಚ್ ಮಾಡ್ಕೊಳ್ಳಿ.
ಸ್ವಲ್ಪ ಟೈಮ್ ತೊಗೊಂಡ್ರು ಅಷ್ಟೇ ಎಲ್ಲ ಫ್ರಿಲ್ಸ್ದು ಮೆಷರ್ಮೆಂಟ್ ಕರೆಕ್ಟಾಗಿ ಈಕ್ವಲ್ ಆಗಿದೆಯಾ ಅಂತ ಅಂದ್ಬಿಟ್ಟು ಮೇಂಟೈನ್ ಮಾಡ್ತಾ ಸ್ಟಿಚ್ ಹಾಕ್ಕೊಳ್ಳಿ. ಪೂರ್ತಿ ನಾನು ಕೊನೆಯಲ್ಲಿ ಎಲ್ಲಿ ತನಕ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ತನಕನೂ ಫ್ರಿಲ್ಸ್ನ ಕೊಟ್ಕೋಬೇಕು. ಈಗ ಸ್ಲೀವ್ ರೌಂಡ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸ್ಲೀವ್ ರೌಂಡ್ ಬಂದು 6 ಇಂಚು, ಅಲ್ಲಿಂದ 2 ಇಂಚ್ ಮಾರ್ಜಿನ್, ಟೋಟಲ್ 8 ಇಂಚ್ ಕರೆಕ್ಟಾಗೆ ಬರ್ತಾಯಿದೆ. ನಿಮಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಫ್ರಿಲ್ಸ್ನ ಜಾಸ್ತಿ ಬಂತು ಅಂತಂದರೆ ಒಂದು ಫ್ರಿಲ್ಸ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ, ಕಡಿಮೆ ಆಯಿತು ಅಂದರೆ ಒಂದು ಫ್ರಿಲ್ಸ್ನ ರಿಮೂವ್ ಮಾಡಿ. ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆರ್ಮೋಲ್ ಸೈಡು ಅಷ್ಟೇ ನಾನು ಎಲ್ಲಿಗೆ ಮಾರ್ಕ್ ಮಾಡಿದ್ನಲ್ಲ ಸ್ಟ್ರೇಟಾಗಿ ಲೈನ್ ಹಾಕಿದ್ನಲ್ಲ ಅಲ್ಲಿಂದ ಫ್ರಿಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಫ್ರಿಲ್ಸ್ಗಳು ನೀವು ಆಪೋಸಿಟ್ ಡೈರೆಕ್ಷನಲ್ಲೂ ಕೂಡ ಕೊಟ್ಕೋಬೋದು. ಈಗ ನಾನು ಸ್ಲೀವ್ ರೌಂಡ್ ಕಡೆ ಯಾವ ಡೈರೆಕ್ಷನಲ್ಲಿ ಕೊಟ್ಟಿದ್ದೀನೋ ಫ್ರಿಲ್ಸ್ನ ಅದೇ ಡೈರೆಕ್ಷನಲ್ಲಿ ನಾನಿಲ್ಲಿ ಆರ್ಮೋಲ್ ಸೈಡಲ್ಲೂ ಕೊಡ್ತಾ ಇರೋದು. ಈ ಫ್ರಿಲ್ಸ್ ಹಿಡಿದ ಮೇಲೆ ನಮಗೆ ಸ್ಲೀವ್ ರೌಂಡ್ ಶೇಪ್ ಯಾವುದು, ಆರ್ಮೋಲ್ ಶೇಪ್ ಯಾವುದು ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಆ ಕನ್ಫ್ಯೂಷನ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫ್ರಂಟ್ ಶೇಪ್ ಹತ್ರ ಒಂದು ನಾಚ್ನ ಹಾಕೋತೀನಿ. ಈಗ ನಮಗೆ ಗೊತ್ತಾಗುತ್ತೆ ನಾಚ್ ಹಾಕಿರೋದ್ರಿಂದ ಇದು ಆರ್ಮೋಲ್ ಶೇಪು, ಇನ್ನು ಆಪೋಸಿಟ್ ಸೈಡ್ ಇರೋದು ಸ್ಲೀವ್ ರೌಂಡ್ ಶೇಪು ಅಂತ ಅಂದ್ಬಿಟ್ಟು. ಆರ್ಮೋಲ್ ರೌಂಡ್ ಬಂದು 7.5 ಪ್ಲಸ್ 2 ಇಂಚ್ ಮಾರ್ಜಿನ ಸೇರಿಸಿ 9.5 ಇಂಚ್ ಕರೆಕ್ಟಾಗಿಯೇ ಬರ್ತಾಯಿದೆ ಈ ಸೈಡ್ ಕೂಡ. ಇದೇ ರೀತಿ ನಾನು ಇನ್ನೂ ಒಂದು ಸ್ಲೀವ್ಸ್ನ ಕೂಡ ರೆಡಿ ಮಾಡ್ಕೋತೀನಿ. ಸೆಂಟರ್ಗೆ ಒಂದು ನಾಚ್ ಹಾಕೊಳ್ಳಿ, ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಈಗ 2 ಇಂಚ್ ಅಗಲದ ಪಟ್ಟಿನ ನಾನು ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಇದ್ದರೆ ಸ್ಲೀವ್ ರೌಂಡ್ ಸೈಡು ಅದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ಈ ಪಟ್ಟಿನ ನಾನು ಸ್ಲೀವ್ನ ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ತಿರೋದು ನೋಡ್ತಿರ್ಬೋದು ವಿಡಿಯೋಲಿ. ಲೈನಿಂಗ್ ಕಾಣ್ತಿದೆ ಸ್ಲೀವ್ದು, ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ತಿದ್ದೀನಿ. ಒಂದು ಅರ್ಧ ಇಂಚಷ್ಟು ಬಿಟ್ಟು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಫ್ರಿಲ್ಸ್ಗಳು ಕರೆಕ್ಟಾಗಿ ಬರ್ತಾ ಇದೆಯಾ ಅನ್ನೋದನ್ನು ಕೆಳಗಡೆ ಚೆಕ್ ಮಾಡ್ಕೊಳ್ಳಿ. ಫ್ರಿಲ್ಸ್ಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅರ್ಧ ಇಂಚ್ ಬಿಟ್ಟು ನಾವು ಸ್ಟಿಚ್ನ ಹಾಕ್ಕೋಬೇಕು. ಈ ಪಟ್ಟಿಲಿ ಸೀದಾ ಸೈಡು ಉಲ್ಟಾ ಸೈಡು ಅಂತ ನಿಮ್ಮ ಕ್ಲಾತಲ್ಲಿದ್ದರೆ ಸೀದಾ ಸೈಡ್ ಕೆಳಗಡೆ ಬರಲಿ, ಉಲ್ಟಾ ಸೈಡ್ ಮೇಲ್ಗಡೆ ಇರಲಿ. ಇದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಟಾಪ್ ಸ್ಟಿಚ್ನೂ ಹಾಕ್ತಾಯಿದ್ದೀನಿ. ಪಟ್ಟಿನ ರೈಟ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಕೂಳೆನೂ ಅಷ್ಟೇ ಕೆಳಗಡೆ ಇದೆಯಲ್ಲ ಆ ಕೂಳೆ ರೈಟ್ ಸೈಡೇ ಇರಲಿ, ಪಟ್ಟಿ ಸೈಡೇ ಇರಲಿ. ಈ ರೀತಿ ಇಟ್ಕೊಂಡು ಟಾಪ್ ಸ್ಟಿಚ್ನ ಹಾಕ್ಕೊಳ್ಳಿ. ನೀವು ಬೇಕಿದ್ದರೆ ಈ ಪಟ್ಟಿನ ಬಾರ್ಡರ್ ಯಾವುದಾದ್ರೂ ಇದ್ದರೆ ಬಟ್ಟೆಲಿ ಅದರಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಇಲ್ಲಿ ಬಾರ್ಡರ್ ತುಂಬ ಮಂದ ಇದ್ದಿದ್ದರಿಂದ ನಾನು ಮಾಮೂಲಿ ಸೀರೆ ಕ್ಲಾತಲ್ಲೇ ಈ ಪಟ್ಟಿನ ತಗೊಂಡು ಮಾಡ್ಕೋತಾ ಇರೋದು. ಈ ರೀತಿ ಪಟ್ಟಿನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಕೂಳೆನ ಒಳಗಡೆ ಸೇರಿಸಿ ನಾವು ಇನ್ನೂ ಒಂದು ಟಾಪ್ ಸ್ಟಿಚ್ನ ಹಾಕ್ಕೋಬೇಕು. ಪಟ್ಟಿ ವಿಡ್ತ್ ಬಂದು 2 ಇಂಚೇ ಇರಲಿ, ಅದಕ್ಕಿಂತ ಕಡಿಮೆ ತೊಗೊಂಡ್ರೆ ಈ ಪಟ್ಟಿ ನಮಗೆ ಸ್ಟಿಚ್ ಮಾಡೋಕ್ಕೆ ಅಷ್ಟು ಫಿನಿಶಿಂಗ್ ಬರಲ್ಲ. ಈ ರೀತಿ ಒಂದು ಸ್ಟಿಚ್ನ ಹಾಕ್ಕೊಂಡು ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ನ ಹಾಕೋತೀನಿ, ಎಕ್ಸ್ಟ್ರಾ ಇರಲಿ ಅಂತ ಅಷ್ಟೇ. ಒಂದು ಸ್ಲೀವ್ ಕಂಪ್ಲೀಟಾಗಿ ರೆಡಿ ಆಯಿತು. ಇದಕ್ಕೆ ನಾನು ಬೀಡ್ಸ್ ಕೂಡ ಅಟ್ಯಾಚ್ ಮಾಡ್ಕೋತೀನಿ ಪೂರ್ತಿ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ಮೇಲೆ. ಇನ್ನೊಂದು ಸೈಡ್ ಸ್ಲೀವ್ಸ್ ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡೆ. ಇವಾಗ ಪೈಪಿಂಗ್ ಮಾಡ್ಕೊಳ್ಳೋಕ್ಕೆ 1.5 ಇಂಚ್ ಅಗಲದ ಪಟ್ಟಿನ ತೊಗೊಂಡಿದ್ದೀನಿ. ಬಿಗಿನರ್ಸ್ ಆಗಿದ್ದರೆ ನೀವು 1.5 ಇಂಚ್ ಅಗಲನೇ ತೊಗೋಬೇಕು, ಅದಕ್ಕಿಂತ ಕಮ್ಮಿ ತೊಗೋಬೇಡಿ. ಈ ರೀತಿ 2 ಪಟ್ಟಿಗಳನ್ನ ಕ್ರಾಸಾಗಿ ಇಟ್ಕೊಂಡು ಜಾಯಿನ್ ಮಾಡ್ಕೋತೀನಿ. ಮೇಲಿಂದ ಟಾಪ್ ಸ್ಟಿಚ್ ಬೇಕಿದ್ದರೂ ಹಾಕೋಬೋದು, ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಕೂಳೆನ ಕಟ್ ಮಾಡಿ ತೆಗೀರಿ. ತುಂಬ ಸ್ಟಿಚ್ ಹತ್ರಕ್ಕೆ ಕೂಳೆ ಕಟ್ ಮಾಡಬೇಡಿ, ಸ್ವಲ್ಪ ಗ್ಯಾಪ್ನ ಕೊಟ್ಟು ಕಟ್ ಮಾಡ್ಕೊಳ್ಳಿ. ಆ ಪಟ್ಟಿ ಉಲ್ಟಾ ಸೈಡ್ ಇದೆ ಅಲ್ವಾ, ಉಲ್ಟಾ ಸೈಡ್ಗೆ ತಿರುಗಿಸ್ಬಿಟ್ಟು ನಾವಿಲ್ಲಿ ಪೈಪಿಂಗ್ ಥ್ರೆಡ್ನ ಜಾಯಿಂಟ್ ಮಾಡ್ಕೋಬೇಕು. 1/4 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಅದ್ರೊಳಗಡೆ ಪೈಪಿಂಗ್ ಥ್ರೆಡ್ ಏನಿದೆ ಅದನ್ನು ಸೇರಿಸಿ ಥ್ರೆಡ್ ಪಕ್ಕಕ್ಕೇ ಸ್ಟಿಚ್ ಹಾಕ್ಕೋಬೇಕು. ಹಾಗಂತ ಥ್ರೆಡ್ ಮೇಲೆ ಸ್ಟಿಚ್ ಬರಬಾರ್ದು, ಥ್ರೆಡ್ ಪಕ್ಕಕ್ಕೆ ಬರಬೇಕು, ಸ್ವಲ್ಪ ದೂರನೂ ಇರಬಾರ್ದು. ಥ್ರೆಡ್ ಯಾವ ಸೈಜಲ್ಲಿದೆಯೋ ಅದೇ ಸೈಜ್, ಅಷ್ಟು ಸೈಜ್ ಮಾತ್ರ ಬಿಟ್ಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕು. ಪಟ್ಟಿನ ಈಗ ಸೀದಾ ಸೈಡ್ ಮೇಲೆ ಬರೋ ರೀತಿ ಇಟ್ಕೊಂಡು 1/4 ಇಂಚಷ್ಟು ಮಾತ್ರನೇ ಬರೋ ರೀತಿ ಫೋಲ್ಡ್ ಮಾಡಿ ರೈಟ್ ಸೈಡ್ ಎಡ್ಜ್ಗೆ ನಾವು ಇಲ್ಲಿ ಸ್ಟಿಚ್ನ ಹಾಕೋಬೇಕು. ಲೆಫ್ಟ್ ಸೈಡು ಥ್ರೆಡ್ ಫೋಲ್ಡ್ ಮಾಡಿ ಒಳಗೆ ಸೇರಿಸಿದ್ದೀವಿ, ರೈಟ್ ಸೈಡು ಬರೀ ಬಟ್ಟೆನ ಮಾತ್ರ ಫೋಲ್ಡ್ ಮಾಡ್ಕೊಂಡಿರೋದು. ಈ ಪಟ್ಟಿ ಅಗಲ ಬಂದು 1/4 ಇಂಚೇ ಇರಲಿ, ಅದಕ್ಕಿಂತ ಜಾಸ್ತಿ ಇದ್ದರೆ ಪಟ್ಟಿ ತುಂಬ ಅಗಲ ಆಗಿಬಿಡುತ್ತೆ. ರೆಡಿಮೇಡ್ ಪೈಪಿಂಗ್ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳೋದು.
ನೋಡಿ ಈ ರೀತಿ ಫುಲ್ಲು ನಾನು ರೈಟ್ ಸೈಡ್ಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ಪೈಪಿಂಗ್ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಕೊನೆ ತನಕ ಇದೇ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ ನೋಡಿ ಎಕ್ಸ್ಟ್ರಾ ಕೂಳೆ ಇದೆ ಅಲ್ವಾ, ಅದನ್ನೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡ್ಕೊಳ್ಳೋಣ. ಇಷ್ಟೇ ಪೈಪಿಂಗ್ ಪಟ್ಟಿ ರೆಡಿ ಮಾಡ್ಕೊಳ್ಳೋದು. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಈಗ ಇದನ್ನು ನಾವು ನೆಕ್ಲೈನ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಡ್ಜ್ನ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಪೈಪಿಂಗ್ ಥ್ರೆಡ್, ನಾವು ಥ್ರೆಡ್ನ ಏನು ಬಟ್ಟೆ ಒಳಗೆ ಸೇರಿಸಿದ್ವಿ ಅಲ್ವಾ, ಆ ಥ್ರೆಡ್ ಅಷ್ಟೇ ಕಾಣಬೇಕು, ಅಷ್ಟನ್ನು ಮಾತ್ರ ಗ್ಯಾಪ್ ಕೊಟ್ಟು ಪೈಪಿಂಗ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ಅದ್ರ ಸೀದಾ ಸೈಡ್ ಬಂದು ಕೆಳಗಡೆ ಇರಲಿ, ಆಯಿತಾ? ಉಲ್ಟಾ ಸೈಡ್ ಮೇಲ್ಗಡೆ ಇರಬೇಕು, ಆಗ ಮಾತ್ರ ಅದು ಫಿನಿಶಿಂಗ್ ಬರೋದು. ಟರ್ನಿಂಗ್ ಪಾಯಿಂಟ್ಸಲ್ಲಿ ನಾನು ಯಾವ ರೀತಿ ಟರ್ನ್ನ ಮಾಡಿಕೊಂಡು ಶೇಪ್ ಕೊಟ್ಕೋತಾ ಇದ್ದೀನಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸ್ಟಿಚ್ನ ಬಂದು ನಾನು ಬಟ್ಟೆ ಸೈಡೇ ಹಾಕ್ತಾ ಇರೋದು, ಪೈಪಿಂಗ್ ಥ್ರೆಡ್ ಕಡೆ ಬರಬಾರ್ದು. ನೀವು ಬೇಕಿದ್ದರೆ ಇದನ್ನು ಸಿಂಗಲ್ ಫೂಟಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ನಿಮ್ಗಿನ್ನೂ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಪದೇ ಪದೇ ಫೂಟ್ ಏನು ಚೇಂಜ್ ಮಾಡೋದು ಅಂದ್ಬಿಟ್ಟು ಡಬಲ್ ಫೂಟಲ್ಲೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹಾಗೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿದ್ವಲ್ವಾ, ಅದ್ರ ಕೂಳೆ ಅಷ್ಟೇ ಬ್ಯಾಕ್ ಪಾರ್ಟ್ ಕಡೆ ಹೋಗಬೇಕು, ಆ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಬನ್ನಿ. ಇಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ನೋಡಿ, ನಾನು ನೆಕ್ ಶೇಪ್ ಏನು ತೆಗೆದಿದ್ದೆ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಬಂದಾಗ ನಾವು ಈ ರೀತಿ ಪೈಪಿಂಗ್ ಪಟ್ಟಿನ ಕಟ್ಬೇಕಿದ್ರೂ ಮಾಡ್ಕೋಬೋದು. ಇಲ್ಲ ಕಟ್ ಮಾಡಲ್ಲ ನಾನು ಅಂತಂದರೆ ನೀವು ಸ್ವಲ್ಪ ಟರ್ನಿಂಗಲ್ಲಿ ಪಟ್ಟಿನ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೆಕ್ ಲೈನ್ ಏನು ಶೇಪ್ ಇದೆ ಅದೇ ಶೇಪ್ಗೆ ಪೈಪಿಂಗ್ ಪಟ್ಟಿ ಟರ್ನ್ ಆಗೋ ಥರ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ನಾವು ಶೇಪ್ನ ಕೊಡಬೇಕು, ಇಲ್ಲಾಂದರೆ ನೆಕ್ ಲೈನ್ ಶೇಪೇ ಹೊರಟೋಗ್ಬಿಡುತ್ತೆ. ಫೋಲ್ಡ್ ಮಾಡೋದಕ್ಕಿಂತ ಈ ರೀತಿ ಕಟ್ ಮಾಡ್ಕೊಳ್ಳಿ, ಬಿಗಿನರ್ಸ್ಗಾದರೆ ಈಸಿ ಆಗುತ್ತೆ. ಪ್ರತಿ ಟರ್ನಿಂಗ್ ಬಂದಾಗಲೂ ಇದೇ ರೀತಿ ಪಟ್ಟಿನ ಕಟ್ ಮಾಡಿಕೊಂಡು ನಾನು ಜಾಯಿನ್ ಮಾಡಿಕೊಂಡು ಶೇಪ್ನ ಕೊಟ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಶೋಲ್ಡರ್ ಜಾಯಿಂಟ್ ಏನು ಮಾಡಿದೆ ಅದ್ರ ಕೂಳೆ ಬ್ಯಾಕ್ ಪಾರ್ಟ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಂಡಿಂಗ್ ತನಕನೂ ನಾವು ಸ್ಟಿಚ್ನ ಮಾಡಿಕೊಂಡು ಎಂಡಿಂಗಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಶೇಪ್ ಕೊಟ್ಟು ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಒಳಗಡೆ ಏನಾದ್ರು ಪಟ್ಟಿದ್ದು ಎಕ್ಸ್ಟ್ರಾ ಮಿಕ್ಕೊಂಡಿದ್ರೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ಇಷ್ಟೇ ಪೈಪಿಂಗ್ ಮಾಡೋದು. ಈಗ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸ್ಲೀವ್ಸ್ನಲ್ಲಿ ಆಗಲೇ ನಾನು ಫ್ರಂಟ್ ಶೇಪ್ ಯಾವುದು ಬ್ಯಾಕ್ ಶೇಪ್ ಯಾವುದು ಅಂತ ನಾಚ್ ಹಾಕ್ಕೊಂಡು ಗುರುತು ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಈ ಕಡೆ ಫ್ರಂಟ್ ಶೇಪ್ ಯಾವ್ದು ಬರುತ್ತೆ ಅದನ್ನು ನೋಡಿಕೊಂಡು ಸೆಂಟರಲ್ಲಿ ನಾಚ್ ಮಾಡಿರಲಿಲ್ಲ, ಅದನ್ನು ಫೋಲ್ಡ್ ಮಾಡಿ ನಾಚ್ ಮಾಡ್ಕೋತೀನಿ. ನಾಚ್ ಮಾಡಿಕೊಂಡು ಆ ಶೇಪ್ ಏನಿದೆ ಫ್ರಂಟ್ ಶೇಪು ಅದು ಶೋಲ್ಡರ್ ಜಾಯಿಂಟ್ ತನಕ ಕರೆಕ್ಟಾಗಿ ಬರ್ತಾ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ. ಇದನ್ನು ಈ ರೀತಿ ಚೆಕ್ ಮಾಡಿದಾಗ ನಿಮ್ಗೇನಾದರೂ ಕಡಿಮೆ ಬರ್ತಾ ಇದೆ ಅಂದರೆ ಒಂದು ಫ್ರಿಲ್ನ ರಿಮೂವ್ ಮಾಡ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಬರ್ತಾ ಇದೆ ಅಂದರೆ ಒಂದು ಫ್ರಿಲ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ. ಪಫ್ ಸ್ಲೀವ್ಸ್ ನೋಡಿ ನಾವು ಸ್ಟಿಚ್ ಮಾಡುವಾಗ ಇದೊಂದು ಅಡ್ವಾಂಟೇಜ್ ನಮಗೆ, ಬಟ್ಟೆ ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಅದೇ ರೀತಿ ಜಾಸ್ತಿನೂ ಆಗಲ್ಲ. ಕಡಿಮೆ ಆದರೆ ಒಂದು ಫ್ರಿಲ್ನ ರಿಮೂವ್ ಮಾಡ್ಕೋಬೋದು, ಜಾಸ್ತಿ ಆದರೆ ಒಂದು ಫ್ರಿಲ್ನ ಎಕ್ಸ್ಟ್ರಾ ಇಟ್ಕೋಬೋದು. ಸೆಂಟರ್ ನಾಚ್ ಬಂದು ಶೋಲ್ಡರ್ ಜಾಯಿಂಟ್ ಮೇಲೆ ಕರೆಕ್ಟಾಗಿ ಕೂತಿದೆ, ಅದನ್ನು ಚೆಕ್ ಮಾಡಿಕೊಂಡು ಒಂದು ಅರ್ಧ ಇಂಚಷ್ಟು ಗ್ಯಾಪ್ನ ಕೊಟ್ಟು ಆರ್ಮೋಲ್ ಶೇಪ್ಗೆ ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಜಾಯಿಂಟಿಂಗಲ್ಲೂ ಅಷ್ಟೇ ನಾವು ಡಬಲ್ ಸ್ಟಿಚ್ನ ಹಾಕೋಬೇಕು. ಇವಾಗ ನಾನು ಏನು ಸ್ಟಿಚ್ ಹಾಕಿದ್ದೆ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೇಬಲ್ ಟಾಪ್ ಮೊಬೈಲ್ ಹೋಲ್ಡರ್ನ ಮಿಷಿನ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದು ಮೋಟ್ರು ಫಿಕ್ಸ್ ಮಾಡಿರೋದ್ರಿಂದ ಮಿಷಿನ್ ರನ್ ಮಾಡಿದಾಗ ಸ್ವಲ್ಪ ಅದು ಸ್ಟ್ಯಾಂಡ್ ಶೇಕ್ ಆಗಿ ವಿಡಿಯೋ ಬ್ಲರ್ ಆದಂಗೆ ಆಗುತ್ತೆ. ಇನ್ನೊಂದು ಸ್ಲೀವ್ಸ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೋತೀನಿ ನಾನು.
ಬಾಟಮ್ ಪಾರ್ಟ್ಗೆ ಅಂತ ಅಂದ್ಬಿಟ್ಟು 2 ಪೀಸಸ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೀರೆಯಲ್ಲಿ, ಅದಕ್ಕೆ ನಾನು ಎಕ್ಸ್ಟ್ರಾ ಸೀರೆಯಲ್ಲಿ ಇನ್ನೊಂದು ಸೈಡ್ ಬಾರ್ಡರ್ ಏನಿತ್ತು ಅದನ್ನು ಕೆಳಗಡೆಗೆ ಜಾಯಿನ್ ಮಾಡ್ಕೋತೀನಿ. ಇದರಿಂದ ಬಾರ್ಡರ್ ದೊಡ್ಡದಾಗಿ ಕಾಣುತ್ತೆ ಮತ್ತು ಗೌನ್ ಕೂಡ ಲುಕ್ಕಾಗಿ ಕಾಣುತ್ತೆ. ಬಾರ್ಡರ್ ಜಾಯಿನ್ ಮಾಡ್ಕೊಂಡ್ಮೇಲೆ ಈ ಬಾಟಮ್ ಪಾರ್ಟ್ದು ಲೆಂತ್ನ ಡಿಸೈಡ್ ಮಾಡ್ಕೊಳ್ಳೋಣ. ಇವ್ರದ್ದು ಬಾಡಿ ಮೆಷರ್ಮೆಂಟ್ ನಾನು ತೊಗೊಂಡಿದ್ದು ಟೋಟಲ್ ಶೋಲ್ಡರಿಂದ ಭುಜದಿಂದ ಕೆಳಗಡೆ ಪಾದದ ತನಕ ಲೆಂತ್ನ ತೊಗೊಂಡಿದ್ದೆ. 52 ಇಂಚಸ್ ಬಂದಿತ್ತು. ಅದರಲ್ಲಿ ಟಾಪ್ ಪಾರ್ಟ್ ಏನಿದೆ ಅದರದ್ದು ಒಂದು ಮೆಷರ್ಮೆಂಟ್ನ ತೆಗಿಬೇಕು. 13 ಇಂಚಿದೆ ಅದು ಟಾಪ್ ಪಾರ್ಟ್ದು. ಆ ಲೆಂತ್ನ ತೆಗೆದ್ರೆ 39 ಇಂಚ್ ಬರುತ್ತೆ. ಇದಕ್ಕೆ ನಾವು ಅರ್ಧ ಇಂಚ್ನ ಆ್ಯಡ್ ಮಾಡ್ಕೋಬೇಕು. ವೇಸ್ಟ್ ಹತ್ರ ಅಟ್ಯಾಚ್ ಮಾಡ್ತೀವಲ್ವ ಟಾಪ್ ಪಾರ್ಟು ಬಾಟಮ್ ಪಾರ್ಟ್ನ, ಅದಕ್ಕೆ ಅರ್ಧ ಇಂಚು ನಾವು ಬಾಟಮ್ ಪಾರ್ಟ್ಗೆ ಎಕ್ಸ್ಟ್ರಾ ಮಾರ್ಜಿನ್ನ ಆ್ಯಡ್ ಮಾಡ್ಕೋಬೇಕು. ಕೆಳಗಡೆ ಏನು ಅರ್ಧ ಇಂಚ್ ಮಾರ್ಜಿನ್ನ ತೊಗೊಂಡಿಲ್ಲ ನಾನು, ಯಾಕಂದರೆ ಅದು ಬಾರ್ಡರ್ ಬಂದು ಲಾಕ್ ಆಗಿದೆ ಅಲ್ವಾ, ಸೊ ನಾವಲ್ಲಿ ಫಿನಿಶಿಂಗ್ ಕೊಡೋ ಅವಶ್ಯಕತೆನೇ ಇಲ್ಲ. 2 ಪೀಸಸ್ಗಳನ್ನೂ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕು. ಬಾರ್ಡರ್ನ ಅಟ್ಯಾಚ್ ಮಾಡಿಕೊಂಡು ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಫ್ರಿಲ್ಸ್ನ ಕೊಟ್ಕೊಳ್ಳೋಣ ವೇಸ್ಟ್ ಹತ್ರ. ಟಾಪ್ ಪಾರ್ಟ್ದು ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನಾವಿಲ್ಲಿ ಬಾಟಮ್ ಪಾರ್ಟ್ದು ಪೀಸ್ ಏನಿತ್ತು ಅದಕ್ಕೆ ಫ್ರಿಲ್ಸ್ನ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಬಾಟಮ್ ಪಾರ್ಟ್ಗೆ ಅಂತ ಅಂದ್ಬಿಟ್ಟು 2 ಮೀಟ್ರ್ ಲೈನಿಂಗ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು 1 ಮೀಟ್ರಾಗಿ ಸಪ್ರೇಟ್ ಮಾಡಿಕೊಂಡು 2 ಪೀಸಾಗಿ ಮಾಡ್ಕೊಂಡಿದ್ದೀನಿ. ಲೈನಿಂಗಲ್ಲೂ ಅಷ್ಟೇ ನಾವು ಫ್ರಿಲ್ಸ್ನ ಕೊಟ್ಕೊಂಡು ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಲೈನಿಂಗ್ದು ಲೆಂತ್ನ ಕಡಿಮೆ ಮಾಡ್ಕೊಳ್ಳೋಣ. ಯಾವಾಗಲೂ ಲೈನಿಂಗ್ನ ಲೆಂತ್ ಬಂದು ಮೇನ್ ಫ್ಯಾಬ್ರಿಕ್ನ ಲೆಂತ್ಗಿಂತ ಕಡಿಮೆ ಇರಬೇಕು. 2 ಫ್ರಿಲ್ಸ್ನ ಕೊಟ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. 1 ಪೀಸ್ ರೆಡಿ ಆದಮೇಲೆ ಇದೇ ರೀತಿ ನಾನು ಇನ್ನೂ 1 ಪೀಸ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಟಾಪ್ ಪಾರ್ಟ್ದು ವೇಸ್ಟ್ ಮೆಷರ್ಮೆಂಟು ಹಾಗೆಯೇ ಬಾಟಮ್ ಪಾರ್ಟ್ದು ವೇಸ್ಟ್ ಮೆಷರ್ಮೆಂಟು ಕರೆಕ್ಟಾಗಿ ಮ್ಯಾನೇಜ್ ಆಗಿದೆ. ಇದೇ ರೀತಿ ನಾವು ಫ್ರಿಲ್ಸ್ನ ಕೊಟ್ಕೋಬೇಕು. ಇನ್ನೊಂದು ಪೀಸ್ನು ರೆಡಿ ಆಗಿದೆ ಅಲ್ವಾ, ಇದನ್ನು ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. 1 ಪೀಸ್ನ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಫೈನಲ್ ಆಗಿ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಮೆಷರ್ಮೆಂಟ್ಸ್ನ ನಾನು ಕಟ್ಟಿಂಗ್ ಮಾಡಬೇಕಲೇ ಹೇಳ್ಕೊಟ್ಟಿದ್ದೆ ಅಲ್ವಾ, ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಸ್ಲೀವ್ಸ್ ರೌಂಡ್ ಬಂದು 6 ಇಂಚು, ಚೆಸ್ಟ್ ಮೆಷರ್ಮೆಂಟು ಫುಲ್ ರೌಂಡ್ 40 ಇರೋದ್ರಿಂದ ಅದನ್ನು 2 ಭಾಗ ಆಗಿ ಡಿವೈಡ್ ಮಾಡಿದ್ರೆ 20 ಬರುತ್ತೆ. ಇನ್ನು ವೇಸ್ಟ್ ಮೆಷರ್ಮೆಂಟು ಅಷ್ಟೇ 34 ಅರ್ಧ ಮಾಡಿದ್ರೆ 17 ಬರುತ್ತೆ. ಎಲ್ಲನೂ ನೀಟಾಗಿ ಮಾರ್ಕ್ ಮಾಡ್ಕೋತೀನಿ. ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಈಸಿ ಆಗುತ್ತೆ. ಅಲ್ಲಿ ಪದೇ ಮೆಷರ್ಮೆಂಟ್ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ. ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ತುದೀಲಿ 1 ಸ್ಟಿಚ್ನ ಹಾಕಿ ಪೂರ್ತಿ ಗೌನ್ನ ಒಂದು ಅಟ್ಯಾಚ್ ಮಾಡ್ಕೊಬಿಡೋಣ. ಇದರಿಂದ ನಮಗೆ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಬಾಟಮ್ ಪಾರ್ಟಲ್ಲಿ ನೋಡಿ, ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು 4 ಲೇಯರ್ಗಳನ್ನು ಸೇರಿಸಿ ನಾವು ಅಟ್ಯಾಚ್ ಮಾಡೋಕ್ಕೆ ಹೋಗಬಾರ್ದು. ಫಿನಿಶಿಂಗ್ ನೀಟಾಗಿ ಬರಲ್ಲ. ಫಸ್ಟು ನಾವು ಮೇನ್ ಫ್ಯಾಬ್ರಿಕ್ದು ಏನಿರುತ್ತೆ ಲೇಯರು, ಆ 2 ಲೇಯರ್ಗಳನ್ನ ಸ್ಟಿಚ್ ಮಾಡ್ಕೋಬೇಕು. ಅದಾದಮೇಲೆ ಲೈನಿಂಗ್ದು 2 ಲೇಯರ್ಗಳನ್ನ ಸ್ಟಿಚ್ ಮಾಡ್ಕೋಬೇಕು. ನಾವು ಗೌನ್ನ ಅಟ್ಯಾಚ್ ಮಾಡ್ಕೋತೀವಿ ನೋಡಿ, ತುದೀಲಿ 1 ಸ್ಟಿಚ್ನ ಹಾಕ್ಕೊಂಡು ಬರುವಾಗ ಫಸ್ಟು ಮೇನ್ ಫ್ಯಾಬ್ರಿಕ್ದು 2 ಲೇಯರ್ನ ತೊಗೊಂಡು ಸೇರಿಸಿ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಲೈನಿಂಗ್ದು 2 ಲೇಯರ್ನ ಸೇರಿಸಿ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಸೈಡ್ ಫಿಟ್ಟಿಂಗ್ ಮಾಡಿ. ಇಷ್ಟೇ ಗೌನ್ ಸ್ಟಿಚ್ ಮಾಡೋದು, ತುಂಬ ಈಸಿ. ನಿಮಗೆ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಆ ವಿಡಿಯೋ ಲಿಂಕ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರು ಗೌನ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.